GST ನಲ್ಲಿ ಯಾವುದೆಲ್ಲ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಬರುತ್ತೆ ಆ ಒಂದು ಕ್ವಶನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಥರ ಆನ್ಸರ್ಸನ್ನು ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸು ನಿಮ್ಗೆ ಏನೆಲ್ಲ ಕೇಳ್ಬೋದು, ಅದ್ರ ಜೊತೆಗೆ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಈಸಿಯಾಗಿ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಕ್ವಶನ್ ಬಂದು ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ GST ಅಂತ ಕೇಳಿದರೆ, ಅಂದರೆ ಯಾವುದೇ ಥರದ ಯಾವುದಾದ್ರು 2 ಬೆನಿಫಿಟ್ಸನ್ನು ಅಡ್ವಾಂಟೇಜನ್ನು ಬರೀರಿ. ನಿಮ್ಗೆ ಯಾವುದು ಬೇಕಾದರೂ 2 ಬರೀರಿ. ಬಟ್ ನಾನಿಲ್ಲಿ ಹಾಕಿದ್ದೀನಿ GST ಎಲಿಮಿನೇಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸನ್ನು ಎಲಿಮಿನೇಟ್ ಮಾಡಿದೆಯಂತೆ. ಹೈಯರ್ ಥ್ರೆಶೋಲ್ಡ್ ಲಿಮಿಟ್ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಹೈಯರ್ ಥ್ರೆಶೋಲ್ಡ್ ಲಿಮಿಟ್ ಇದೆ. ಅದ್ರ ಜೊತೆಗೆ ಕಾಂಪೋಸಿಷನ್ ಸ್ಕೀಮ್ ಕೊಟ್ಟಿದೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಇದೆ, ರಿಮೂವಿಂಗ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇದೆ, ಆಸ್ ವೆಲ್ ಆಸ್ ಇಂಪ್ರೂವಿಂಗ್ ಟ್ಯಾಕ್ಸ್ ಪೇಯರ್ ಬೇಸನ್ನು ಇಂಪ್ರೂವ್ ಮಾಡಿದೆ. ಸುಮಾರು ಅಡ್ವಾಂಟೇಜಸ್ ಇದೆ. ಯಾವುದಾದ್ರೂ 2 ಅಡ್ವಾಂಟೇಜನ್ನು ನೀವು ಬರೆದ್ರೆ ಸಾಕಾಗುತ್ತೆ. ದೆನ್ ಡಿಫೈನ್ ಔಟ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ನಮ್ಮಿಂದ ಹೊರಗಡೆ ಹೋಗೋದು. ಅವ್ರು ನೋಡಿ, ಔಟ್ವರ್ಡ್ ಸಪ್ಲೈ ಇನ್ ರಿಲೇಷನ್ ಟು ಎ ಟ್ಯಾಕ್ಸಬಲ್ ಪರ್ಸನ್ ಮೀನ್ಸ್, ದಟ್ ಮೀನ್ಸ್ ಔಟ್ವರ್ಡ್ ಸಪ್ಲೈ ಮೀನ್ಸ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. ನೀವು ಸಪ್ಲೈ ಗೂಡ್ಸ್ ಆದರೂ ಮಾಡಿ, ಸರ್ವೀಸಸ್ ಆದರೂ ಮಾಡಿ, ಆರ್ ಬೋತ್ ಮೀನ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅನ್ನಾದರೂ ಮಾಡಿ, ವೆದರ್ ಬೈ, ಸೇಲ್, ಟ್ರಾನ್ಸ್ಫರ್, ಬಾರ್ಟರ್, exchange, license, rental, lease, disposal, or any mode or agreed to be made by such person in the course of business or furtherance of business is called as outward supply or supply ಅಂತ ಕರಿತೀವಿ. ಅಂದರೆ ಸಪ್ಲೈ ಮೀನಿಂಗ್ ಬರಿಬೇಕು. ಔಟ್ವರ್ಡ್ ಸಪ್ಲೈ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಇಟ್ ಮೇ ಬಿ ಬೋತ್. ಯಾವ ಥರ ನೀನು ಸಪ್ಲೈ ಮಾಡ್ತೀಯಾ, ವೆದರ್ ಸೇಲ್ ಆದರೂ ಮಾಡಿ, ಟ್ರಾನ್ಸ್ಫರ್ ಆದರೂ ಮಾಡಿ, ಬಾರ್ಟರ್ ಆದರೂ ಮಾಡಿ, ಎಕ್ಸ್ಚೇಂಜ್ ಆದರೂ ಮಾಡಿ, ಲೈಸೆನ್ಸಲ್ಲಿ ಕೊಡಿ, ಲೀಸಲ್ಲಿ ಕೊಡಿ, ರೆಂಟಲ್ ಕೊಡಿ, ಡಿಸ್ಪೋಸಲ್ ಮಾಡಿ, ಆರ್ ಎನಿ ಅದರ್ ಮೋಡ್, ಯಾವುದಾದ್ರೂ ಮೋಡನ್ನು ಯೂಸ್ ಮಾಡಿ, ಅಗ್ರಿ ಟು ಬಿ ಮೇಡ್ ಬೈ ಎ ಪರ್ಸನ್ ಇನ್ ದಿ ಕೋರ್ಸ್ ಆಫ್ ಬಿಸ್ನೆಸ್ ಫಾರ್ ಎ ಕನ್ಸಿಡರೇಷನ್ಸ್ಗೋಸ್ಕರ ಅವರ ಒಂದು ಬಿಸ್ನೆಸ್ಸಲ್ಲಿ ಸೇಲ್ ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡ್ತಾನೆ, ಎಕ್ಸ್ಚೇಂಜ್ ಕೊಡ್ತಾರೆ, ಲೈಸೆನ್ಸಲ್ಲಿ ಕೊಡ್ತಾರೆ ಅಂದರೆ ಇದನ್ನೆಲ್ಲ ನಾವು ಸಪ್ಲೈ ಅಂತ ಕರಿತೀವಿ. ಅದೆಂಥ ಸಪ್ಲೈ ಅಂದರೆ ಔಟ್ವರ್ಡ್ ಸಪ್ಲೈ. ನೋಡಿ, ನಾವು ಸೇಲ್ ಮಾಡ್ತೀವಿ ಅಂದರೆ ನಮ್ಮಿಂದ ಹೊರಗಡೆ ಹೋಗುತ್ತೆ, ಅದನ್ನೇ ಔಟ್ವರ್ಡ್ ಅಂದರೆ ನಮ್ಮಿಂದ ಹೊರಗಡೆ ಹೋಗ್ತಕ್ಕಂಥ ಸಪ್ಲೈ. ನಮ್ಮಿಂದ ಹೊರಗಡೆ ಹೇಗೆ ಹೋಗುತ್ತೆ? ಸೇಲ್ ಮಾಡಿದ್ರೆ ಹೋಗುತ್ತೆ, ಟ್ರಾನ್ಸ್ಫರ್ ಮಾಡಿದ್ರೆ ಹೋಗುತ್ತೆ, ಬಾರ್ಟರ್ ಎಕ್ಸ್ಚೇಂಜ್ ಕೊಟ್ಟರೆ ಹೋಗುತ್ತೆ, ಲೈಸೆನ್ಸಲ್ಲಿ ಕೊಟ್ಟರೆ ಹೋಗುತ್ತೆ, ರೆಂಟಲ್ ಕೊಟ್ಟರೆ ಹೋಗುತ್ತೆ, ಲೀಸಲ್ ಕೊಟ್ಟರೆ ಹೋಗುತ್ತೆ. ಸೊ ಈ ಒಂದು ಸಪ್ಲೈನ ಏನು ಮಾಡ್ತಾನೆ, ಒಂದು ಬಿಸ್ನೆಸ್ಸು ತನ್ನ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಕನ್ಸಿಡರೇಷನ್ಸ್ಗೋಸ್ಕರ ಅಂದರೆ ಮನಿಗೋಸ್ಕರನೇ ಅವರು ಸಪ್ಲೈ ಮಾಡಬೇಕು. ಅದನ್ನು ನಾವು ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ದೆನ್ ಮೂರನೇದು ಬಂದು ವಾಟ್ ಈಸ್ ಟ್ಯಾಕ್ಸಬಲ್ ಈವೆಂಟ್ ಅಂಡರ್ GST ಅಂತ ಕೊಟ್ಟಿದ್ದಾರೆ. ಸಿಂಪಲ್ ನೋಡಿ, ಟ್ಯಾಕ್ಸಬಲ್ ಈವೆಂಟ್ ಅಂತ ಹೇಳಿದ್ರೆ GST ಯಾವಾಗ ನಾವು ಟ್ಯಾಕ್ಸ್ ಕಟ್ಟೋದು ಅಂತ ಹೇಳಿದ್ರೆ, ಟ್ಯಾಕ್ಸಬಲ್ ಈವೆಂಟ್ ಅಂಡರ್ GST, ದಿ ಟ್ಯಾಕ್ಸಬಲ್ ಈವೆಂಟ್ ಈಸ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಫ್ರಮ್ ಒನ್ ಪರ್ಸನ್ ಟು ಒನ್ ಟ್ಯಾಕ್ಸಬಲ್ ಪರ್ಸನ್ ಟು ಅನದರ್ ಟ್ಯಾಕ್ಸಬಲ್ ಪರ್ಸನ್. ಒಬ್ಬರಿಂದ ಇನ್ನೊಬ್ಬರಿಗೆ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ನಾವು ಸಪ್ಲೈ ಮಾಡ್ತೀವಿ ಅಂದರೆ, ನಾವು ಸಪ್ಲೈ ಮಾಡಿದಾಗಲೇ ಅದು ಟ್ಯಾಕ್ಸಬಲ್ ಈವೆಂಟ್ ಆಗೋದು. ಸುಮ್ಮನೆ ಯಾರಾದರೂ GST ಹಾಕ್ತಾರಪ್ಪ? ಇಲ್ಲ. ಯಾವಾಗ GST ಹಾಕ್ತಾರೆ ಅಂದರೆ ನಾವು ಗೂಡ್ಸನ್ನು ಬೈ ಮಾಡಿದ್ರೆ, ನಾವು ಬೈ ಮಾಡ್ತೀವಿ ಅಂದರೆ ಇನ್ನೊಬ್ಬ ಯಾರೋ ನಮಗೆ ಸಪ್ಲೈ ಮಾಡ್ತಾ ಇದ್ದಾನೆ, ಸೊ ನಾನು ಸಪ್ಲೈ ಮಾಡಿದ್ರೆ ಅಲ್ಲಿ GST ಬರುತ್ತೆ. ಅದನ್ನೇ ನಾವು ಟ್ಯಾಕ್ಸಬಲ್ ಈವೆಂಟ್ ಅಂತ ಕರಿತೀವಿ. ವೆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಸಪ್ಲೈಡ್, ದೆನ್ ದ ಟ್ಯಾಕ್ಸಬಲ್ ಈವೆಂಟ್ ಅಕ್ಕರ್ ಅಂತ ಕರಿತೀವಿ. ಹಾಗಾಗಿ ಅಂಡರ್ GST ದಿ ಟ್ಯಾಕ್ಸಬಲ್ ಈವೆಂಟ್ ಈಸ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಅದು ಟ್ಯಾಕ್ಸಬಲ್ ಈವೆಂಟ್. ದೆನ್ ವಾಟ್ ಈಸ್ GST ಕೌನ್ಸಿಲ್ ಅಂತ ಒಂದು ಈ ಕ್ವಶನ್ಸ್ ಕಂಪಲ್ಸರಿ ಕೇಳ್ಬೋದು. ವಾಟ್ ಈಸ್ GST ಕೌನ್ಸಿಲ್? GST Council is a governing body to regulate each and every step for implementation of goods and services in the nation. So, Goods and Service Tax Council is one of the governing body to regulate as well as to direct. Regulate ಮಾಡಲಿಕ್ಕೆ ಮತ್ತು ಡೈರೆಕ್ಟ್ ಮಾಡಲಿಕ್ಕೆ ಈಚ್ ಆ್ಯಂಡ್ ಎವರಿ ಸ್ಟೆಪ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ GST ಇನ್ ಇಂಡಿಯಾ. ಇಂಡಿಯಾದಲ್ಲಿ GSTಯನ್ನು ಇಂಪ್ಲಿಮೆಂಟ್ ಮಾಡಬೇಕು, ಪ್ರಾಪರಾಗಿ ರನ್ ಆಗಬೇಕು, ಪ್ರಾಪರಾಗಿ ಇಂಪ್ಲಿಮೆಂಟೇಷನ್ಸನ್ನು ಮಾಡಬೇಕು ಅಂದರೆ ರೆಗ್ಯುಲೇಟ್ ಮಾಡಬೇಕು. ಹಾಗಾಗಿ ಅದಕ್ಕೆ ಡೈರೆಕ್ಷನ್ಸನ್ನು ಕೊಡಬೇಕಾಗುತ್ತೆ. ಆ ಒಂದು ರೆಗ್ಯುಲೇಟ್ ಮಾಡಲಿಕ್ಕೆ, ಡೈರೆಕ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಗವರ್ನಿಂಗ್ ಬಾಡಿ, ಸ್ಟ್ಯಾಟ್ಯುಟರಿ ಬಾಡಿ, ರೆಗ್ಯುಲೇಟರಿ ಬಾಡಿ ಕಾಲ್ಡ್ ಆಸ್ GST ಕೌನ್ಸಿಲ್ ಅಂತ ಕರಿತೀವಿ. Then what is principal supply? ನೋಡಿ, principal supply under section 2 of 90, the term principal supply means supply of goods or services which constitute the predominant element of composite supply and to which other supply forming part of the composite supply is auxiliary ಅಂತ ಕರಿತೀವಿ.
ಅಂದ್ರೆ ಪ್ರಿನ್ಸಿಪಲ್ ಸಪ್ಲೈ ಮೀನ್ಸ್ ದ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಕಾನ್ಸ್ಟಿಟ್ಯೂಟ್ ದ ಪ್ರಿಡಾಮಿನೆಂಟ್ ಎಲಿಮೆಂಟ್ ಆಫ್ ಕಾಂಪೋಸಿಟ್ ಸಪ್ಲೈ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸಪ್ಲೈ ಟೆಲಿವಿಷನ್ ಅಲಾಂಗ್ ವಿತ್ ರಿಮೋಟ್, ಟೆಲಿವಿಷನ್ಸ್ ಅನ್ನ ಸಪ್ಲೈ ಮಾಡ್ತೀರಾ ಅಲಾಂಗ್ ವಿತ್ ರಿಮೋಟ್ ನ ಜೊತೆ ಸೇರಿಸ್ಕೊಂಡು ನೀವು ಟೆಲಿವಿಷನ್ ಸಪ್ಲೈ ಮಾಡ್ತೀರಾ ಅಂದ್ರೆ ಪ್ರಿಡಾಮಿನೆಂಟ್ ಎಲಿಮೆಂಟ್ ಯಾವುದ್ರ ಮೇಲೆ ಇರೋದು ಅಂತ ಹೇಳಿದ್ರೆ, ಸೊ ಟೆಲಿವಿಷನ್ ಇಸ್ ಅ ಪ್ರಿಡಾಮಿನೆಂಟ್ ಎಲಿಮೆಂಟ್. ಹಾಗಾಗಿ ಅದನ್ನ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ಅಂಡ್ ಏನು ರಿಮೋಟ್ ಈಸ್ ಆಕ್ಸಿಲರಿ ಸಪ್ಲೈ ಅಂತ ಕರಿತೀವಿ. ಹಾಗಾಗಿ ಅದನ್ನ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿಬೇಕಾಗುತ್ತೆ. ಅಂದ್ರೆ ನೀವು ಗೂಡ್ಸ್ ಅಥವಾ ಸರ್ವಿಸ್ ನ ಸಪ್ಲೈ ಮಾಡಬೇಕಾದ್ರೆ ಯಾವ ಗೂಡ್ಸ್ ಅಂಡ್ ಸರ್ವಿಸಸ್ ಕಾಂಪೋಸಿಟ್ ಸಪ್ಲೈನಲ್ಲಿ ಪ್ರೀ ಡಾಮಿನೆಂಟ್ ಎಲಿಮೆಂಟ್ ಒಳಗೊಂಡಿರುತ್ತೆ, ಮೈನ್ ಐಟಮ್ ಅಂತ ಏನ್ ಕರಿತೀವಿ, ಆ ಮೈನ್ ಐಟಮ್ ಅನ್ನ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ಬಿಕಾಸ್ ಇಟ್ ಹ್ಯಾಸ್ ಎ ಪ್ರೀ ಡಾಮಿನೆಂಟ್ ಎಲಿಮೆಂಟ್ ಇರತಕ್ಕಂಥದ್ದನ್ನ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿಬೇಕು. Then what do you mean by zero rated supply? You can expect zero rated supply ನೆನಪಲ್ಲಿ ಇರಬೇಕು. zero rated supply ಅಂದ್ರೆ 2 ಪಾಯಿಂಟ್ ಬರೀಬೇಕಷ್ಟೇ. zero rated supply means any of the following supply of goods and services are both. ನೋಡಿ, ಫಾಲೋಯಿಂಗ್ ಸಪ್ಲೈ ಅನ್ನ ಗೂಡ್ಸ್ ಅಥವಾ ಸರ್ವಿಸಸ್ ಅಥವಾ ಎರಡನ್ನೂ ನೀವು ಸಪ್ಲೈ ಮಾಡ್ತೀರಾ. ಫಾಲೋಯಿಂಗ್ 2 ಪಾಯಿಂಟ್ಸ್ ಅಂದ್ರೆ ಇವೆರಡು ಪಾಯಿಂಟ್ಸ್ ಅನ್ನ ನೀವೆಲ್ಲೇ ಸಪ್ಲೈ ಮಾಡಿ ಇವೆರಡು ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಒಂದು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಇಟ್ ಮೇ ಬಿ ಬೋತ್. ಇಂಡಿಯಾದಿಂದ ನಾವು ಹೊರಗಡೆ ನಾವೇನಾದ್ರೂ ಗೂಡ್ಸ್ ಅಥವಾ ಸರ್ವಿಸ್ನ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಅದು, ಅಥವಾ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಇಟ್ ಮೇ ಬಿ ಬೋತ್ ಟು ಎ ಸ್ಪೆಷಲ್ ಎಕನಾಮಿಕ್ ಝೋನ್ SEZ. SEZಗೆ ನೀವು ಗೂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿ ಸರ್ವಿಸಸ್ ಅನ್ನ ಸಪ್ಲೈ ಮಾಡಿ ಅಥವಾ ಗೂಡ್ಸ್ ಮತ್ತೆ ಸರ್ವಿಸ್ ಎರಡೂ ನೀವು ಸಪ್ಲೈ ಮಾಡಿ, ಇಟ್ ಈಸ್ ಕಾಲ್ಡ್ ಆಸ್ ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಇವೆರಡು ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಝೀರೋ ರೇಟೆಡ್ ಸಪ್ಲೈ ಮೀನ್ಸ್ ಇಟ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ಸಪ್ಲೈ ಮಾಡಿದ್ರೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸಪ್ಲೈ ಆಫ್ ಗೂಡ್ಸ್ ಟು SEZ ಈಸ್ ಟ್ಯಾಕ್ಸಬಲ್ ಅಟ್ ಝೀರೋ ರೇಟೆಡ್ ಸಪ್ಲೈ. ಸೊ ಹಾಗಾಗಿ ಅದನ್ನ ನಾವು ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಸೆಲ್ಫ್ ಅಸೆಸ್ಮೆಂಟ್? ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ದಿಸ್ ಟೈಮ್. ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ನಮಗೆ ಯಾರು ಟ್ಯಾಕ್ಸ್ ಪೇರ್ ಇದ್ದಾನೆ ಅವನಿಗೆ ತನ್ನ ಟ್ಯಾಕ್ಸ್ ಲಯಬಿಲಿಟಿನ ಅವನೇ ಅಸೆಸ್ ಮಾಡ್ಕೋಬಹುದು. ಅದನ್ನೇ ನಾವು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ every registered taxable person shall themselves assess their tax payable and furnish the return for each tax period, then that is to be called as self assessment ಅಂತ ಕರಿತೀವಿ. ಅಂದ್ರೆ ಎವ್ರಿ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್ ಯಾರಿದ್ದಾರೆ ಅವನು ಟ್ಯಾಕ್ಸ್ ಅಸೆಸ್ಮೆಂಟ್ ಅನ್ನ ಅವನೇ ಅಸೆಸ್ಮೆಂಟ್ ಅನ್ನ ಮಾಡಿಕೊಂಡು ಒಂದು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬಹುದು, ಅವನು ರಿಟರ್ನ್ಸ್ ಅನ್ನ ಫೈಲ್ ಮಾಡಬಹುದು. ಅದನ್ನ ನಾವು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಅಂಡ್ ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಡಿಫೈನ್ GST ಅಂದ್ರೆ ಏನು ಅಂತ ಕೇಳ್ಬೋದು. ನೋಡಿ, ನೀವು ಡೆಫಿನೇಷನ್ಸ್ ಅಂತ ಕೇಳಿದಾಗ ಸಿಂಪಲ್ ಆಗಿ ಬರೀರಿ. ಸೊ GST ಮೀನ್ಸ್ ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಎಕ್ಸೆಪ್ಟ್ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮೀನ್ಸ್ ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಮೇಲಾಗ್ಲಿ ಸರ್ವಿಸ್ ಮೇಲಾಗ್ಲಿ ಆರ್ ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ನೀವು ಯಾವುದೆಲ್ಲ ಟ್ಯಾಕ್ಸ್ ಅನ್ನ ಹಾಕ್ತೀರಾ ಎಕ್ಸೆಪ್ಟ್ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಹ್ಯೂಮನ್ ಕನ್ಸಂಪ್ಷನ್ಗೆ ಇರ್ತಕ್ಕಂಥ ಆಲ್ಕೋಹಾಲಿಕ್ ಲಿಕ್ಕರ್ ಅನ್ನ ಬಿಟ್ಟು ಇನ್ ಯಾವುದೇ ತರದ ನೀವು ಸಪ್ಲೈ ಮೇಲೆ ನೀವು ಟ್ಯಾಕ್ಸ್ ಹಾಕ್ತೀರಾ, ಗೂಡ್ಸ್ ಮೇಲೆ ನೀವು ಟ್ಯಾಕ್ಸ್ ಹಾಕ್ತೀರಾ ಅಂತ ಹೇಳಿದ್ರೆ ಅದನ್ನ ನಾವು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ನೀವು ಇನ್ನೂ ಸಿಂಪಲ್ ಆಗಿ ಬರ್ತೀರಾ ಅಂತ ಹೇಳಿದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿಡ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಆನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸಿಂಪಲ್ ಆಗಿ ಬರೀಬಹುದು. ಡೆಫಿನೇಷನ್ ಆದ್ರೆ ಕೇಳಿ, ಮೀನಿಂಗ್ ಆದ್ರೆ ಕೇಳಿ, ಆಗಿ ಬರೀರಿ. ಬಟ್ ದಿಸ್ ಇಸ್ ಜನರಲ್ ಮೀನಿಂಗು. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿಡ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಆನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. What is anti-dumping duty? ನೋಡಿ, anti-dumping duty is one of the tariff that the government impose on import that are price below fair market value. fair market value ಗಿನ್ನ ಬಿಲೋ ಇರ್ತಕ್ಕಂಥ ಗೂಡ್ಸ್ ಅಥವಾ ಸರ್ವಿಸ್ ನ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ದಟ್ ಟೈಮ್ ಟ್ಯಾರಿಫ್ ವಿಲ್ ಬಿ ಲೆವಿಡ್ ಬೈ ಗವರ್ನಮೆಂಟ್ ಆನ್ ಇಂಪೋರ್ಟ್ಸ್ ಮೇಲೆ ಟ್ಯಾರಿಫ್ ಅನ್ನ ಆಗ್ತಕ್ಕಂಥದ್ದು. ಅದನ್ನ ನಾವು ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟೇಟ್ ದ ಮೀನಿಂಗ್ ಆಫ್ ಕಾಂಪೋಸಿಟ್ ಸಪ್ಲೈ ಅಂತ ಕೇಳಿದ್ದಾರೆ. ಕಾಂಪೋಸಿಟ್ ಸಪ್ಲೈ ಅಂದ್ರೆ ಗೊತ್ತಿರಬೇಕು, 2 or more ಗೂಡ್ಸ್ ಆರ್ ಸರ್ವಿಸಸ್ ಆರ್ ಇಟ್ ಮೇ ಬಿ ಬೋತ್ ಸಪ್ಲೈಡ್ ವಿಚ್ ಆರ್ ನ್ಯಾಚುರಲಿ ಬಂಡಲ್ಡ್ ಈಚ್ ಅದರ್. ನ್ಯಾಚುರಲ್ ಆಗಿ ಬಂಡಲ್ಡ್ ಆಗಿರ್ತಕ್ಕಂಥ 2 ಅಥವಾ 2ಕ್ಕಿಂತ ಹೆಚ್ಚು ಗೂಡ್ಸ್ ಆರ್ ಸರ್ವಿಸಸ್ ಆರ್ ಇಟ್ ಮೇ ಬಿ ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ನೀವು ಸಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಈ ವರ್ಡ್ ಇರಬೇಕು, 2 or more ಗೂಡ್ಸ್ ಆರ್ ಸರ್ವಿಸಸ್ ಆರ್ ಇಟ್ ಮೇ ಬಿ ಬೋತ್ ನ್ಯಾಚುರಲಿ ಬಂಡಲ್ಡ್
ಟುಗೆದರ್ ಬಂಡಲ್ಡ್ ಅಂಡ್ ಸಪ್ಲೈಡ್ ಟುಗೆದರ್. ನ್ಯಾಚುರಲ್ ಆಗಿ ಬಂಡಲ್ಡ್ ಆಗಿರಬೇಕು. ಟುಗೆದರ್ ನೀವು ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಆ ಕಾಂಪೋಸಿಟ್ ಟೂ ಆರ್ ಮೋರ್ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಆಗಿರುತ್ತೆ, ಇನ್ನೊಂದು ಆಕ್ಸಿಲರಿ ಅಥವಾ ಇನ್ಸಿಡೆಂಟಲ್ ಸಪ್ಲೈ ಅಂತಕ್ಕಂಥದ್ದು ಇರುತ್ತೆ. ಅದು ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಸೊ ಅದನ್ನ ನೀವು ಮಿಕ್ಸ್ಡ್ ಸಪ್ಲೈ ಕೇಳಿದಾಗ ಸೇಮ್ ಸೆಂಟೆನ್ಸ್, ಎ ಮಿಕ್ಸ್ಡ್ ಸಪ್ಲೈ ಕನ್ಸಿಸ್ಟ್ ಟೂ ಆರ್ ಮೋರ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಇಟ್ ಮೇ ಬಿ ಬೋತ್ ದಟ್ ಆರ್ ನಾಟ್ ನ್ಯಾಚುರಲಿ ಬಂಡಲ್ಡ್ ಅಂಡ್ ಸಪ್ಲೈ ಇಂಡಿಪೆಂಡೆಂಟ್ಲಿ. ಸಪ್ಲೈ ಇಂಡಿಪೆಂಡೆಂಟ್ ಆಗಿ ನೀವು ಸಪ್ಲೈ ಮಾಡ್ತೀರಾ ಅಂದ್ರೆ ಅದನ್ನ ಮಿಕ್ಸ್ಡ್ ಸಪ್ಲೈ ಅಂತ ಬರೀಬೇಕಷ್ಟೇ. ದೆನ್ ಮೀನಿಂಗ್ ಆಫ್ ಕಸ್ಟಮ್ ಡ್ಯೂಟಿ ಕೇಳಿದರೆ, ಸೊ ಸಿಂಪಲ್ ಕಸ್ಟಮ್ ಡ್ಯೂಟಿ ಇಸ್ ಎ ಡ್ಯೂಟಿ ಆರ್ ಟ್ಯಾಕ್ಸ್ ವಿಚ್ ಇಸ್ ಲೆವಿಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆನ್ ಇಂಪೋರ್ಟಿಂಗ್ ಗೂಡ್ಸ್ ಇನ್ ಟು ಇಂಡಿಯಾ ಅಂಡ್ ಎಕ್ಸ್ಪೋರ್ಟ್ ಗೂಡ್ಸ್ ಫ್ರಮ್ ಔಟ್ಸೈಡ್ ದಿ ಇಂಡಿಯಾ. ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ, ಸೊ ಅವಾಗ ನಿಮಗೆ ಕಸ್ಟಮ್ ಡ್ಯೂಟಿ ಆಗ್ತಾರೆ. ಇಂಪೋರ್ಟ್ ಮಾಡ್ಕೊಳ್ತೀರಾ, ಕಸ್ಟಮ್ ಡ್ಯೂಟಿ ಕೊಡಲೇಬೇಕು. ದೆನ್ ವಾಟ್ ಡು ಯು ಮೀನ್ ಬೈ ಕನ್ಸಿಡರೇಷನ್ಸ್ ಅಂತ ಇದೆ. ಕನ್ಸಿಡರೇಷನ್ಸ್ ಅಂದ್ರೆ ಮನಿ ಅಂತ ಅರ್ಥ. ಕನ್ಸಿಡರೇಷನ್ ಇನ್ಕ್ಲೂಡ್ಸ್ ಪೇಮೆಂಟ್ ಇನ್ ಮನಿ ಆರ್ ಪೇಮೆಂಟ್ ಇನ್ ಎನಿ ಅದರ್ ಕೈಂಡ್ ಮೇಡ್ ಫಾರ್ ದಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ನೀವೇನ್ ಗೂಡ್ಸ್ ಅಥವಾ ಸರ್ವಿಸ್ ನ ಸಪ್ಲೈ ಮಾಡ್ತೀರಾ ಅದಕ್ಕೆ ಕನ್ಸಿಡರೇಷನ್ಸ್ ಅನ್ನ ರಿಸೀವ್ ಮಾಡ್ಕೋಬೇಕು. ಆ ಕನ್ಸಿಡರೇಷನ್ಸ್ ಅಂದ್ರೆ ಮನಿ ಅಥವಾ ಎನಿ ಅದರ್ ಕೈಂಡ್ ಆಫ್ ಮನಿ, ಬಿಕಾಸ್ ಕನ್ಸಿಡರೇಷನ್ ಇಟ್ ಇನ್ಕ್ಲೂಡ್ಸ್ ಮಾನಿಟರಿ ಫಂಡ್ಸ್ ಅನ್ನು ಬೇಕಾದ್ರೆ ಇನ್ಕ್ಲೂಡ್ ಆಗಿರುತ್ತೆ. ಆಸ್ ವೆಲ್ ಆಸ್ ನಾನ್ ಮಾನಿಟರಿ ಪೇಮೆಂಟ್ಸ್ ಇಸ್ ರಿಸೀವ್ಡ್ ಬೈ ದಿ ಸಪ್ಲೈಯರ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಈಗ ಬಾರ್ಟರ್ ಎಕ್ಸ್ಚೇಂಜ್ ಆದ್ರೆ ಕಮಾಡಿಟಿ ಟು ಕಮಾಡಿಟೀಸ್ ಎಕ್ಸ್ಚೇಂಜ್ ಆಗುತ್ತೆ. ಅದನ್ನು ಕೂಡ ನಾವು ನಾನ್ ಮಾನಿಟರಿ ಬಟ್ ಇಟ್ ಇಸ್ ಕನ್ಸಿಡರ್ ಆಸ್ ಎ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಮಾನಿಟರಿ ಅಥವಾ ನಾನ್ ಮಾನಿಟರಿ ಪೇಮೆಂಟ್ಸ್ ಇಸ್ ರಿಸೀವ್ಡ್ ಬೈ ಸಪ್ಲೈಯರ್ ಈಸ್ ಕನ್ಸಿಡರ್ ಆಸ್ ಕನ್ಸಿಡರೇಷನ್ಸ್ ಅಂತಾನೆ ಕರಿಬೇಕು. ಡಿಫೈನ್ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂತ ಕೇಳಬಹುದು. ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ರೆಫರ್ಸ್ ಟು ಆಕ್ಚುಯಲ್ ಪ್ರೈಸ್ ಪೇಯ್ಡ್ ಆರ್ ಆಕ್ಚುಯಲ್ ಪ್ರೈಸ್ ಪೇಯಬಲ್ ಫಾರ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್. ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂದ್ರೆ ಆಕ್ಚುಯಲ್ ಪ್ರೈಸ್ ಪೇಯ್ಡ್ ಅಥವಾ ಪೇಯಬಲ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಇಟ್ ಇನ್ಕ್ಲೂಡ್ಸ್ ಆಲ್ ಚಾರ್ಜಸ್ ಲೈಕ್ ಪ್ಯಾಕಿಂಗ್ ಆಗಿರ್ಬೋದು, ಕಮಿಷನ್ಸ್ ಆಗಿರ್ಬೋದು, ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅನ್ನ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸೆಪ್ಟ್ GST ನ ಬಿಟ್ಟು ಉಳಿದ ಎಲ್ಲಾ ತರದ ಇಂಡೈರೆಕ್ಟ್ ಟ್ಯಾಕ್ಸಸ್ ನಿಮಗೆ ಇನ್ಕ್ಲೂಡ್ ಆಗಿರಬೇಕು. ಅದನ್ನ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ವಾಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಜನರಲ್ ಆಗಿ ಕೇಳ್ಬೋದು. ಇಂಡೈರೆಕ್ಟ್ ಟ್ಯಾಕ್ಸ್ ಇಸ್ ಎ ಟ್ಯಾಕ್ಸ್ ವೇರ್ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್. ಇನ್ಸಿಡೆನ್ಸ್ ಮತ್ತೆ ಇಂಪ್ಯಾಕ್ಟ್ ಇಬ್ರು ವ್ಯಕ್ತಿಗಳ ಮೇಲೆ ಬೀಳ್ತಾ ಇದೆ ಅಂದ್ರೆ ಅದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಲೈಕ್ ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, GST ಇವೆಲ್ಲ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಾನೆ ಕರಿಬಹುದು. ನೋಡಿ, ಎಕ್ಸ್ಪ್ಯಾಂಡ್ NCCD, IGST, GSTN, GSTN, CBEC ಯಾವ್ದಾದ್ರು ಎರಡು ಎಕ್ಸ್ಪ್ಯಾಂಡ್ ಕೇಳ್ಬೋದು. ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಸೇರಿಸಿ. NCCD ಅಂದ್ರೆ ನ್ಯಾಷನಲ್ ಕಲಾಮಿಟಿ ಕಾಂಟಿಂಜೆಂಟ್ ಡ್ಯೂಟಿ ಅಂತ ಕರಿತೀವಿ. ನ್ಯಾಷನಲ್ ಕಲಾಮಿಟಿ ಕಾಂಟಿಂಜೆಂಟ್ ಡ್ಯೂಟಿ. IGST ಸ್ಟ್ಯಾಂಡ್ ಫಾರ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. GSTN ಸ್ಟ್ಯಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್. GSTIN stand for Goods and Service Tax Identification Number. CBEC stand for Central Board of Excise and Customs ಅಂತ ಕರಿತೀವಿ. ಇದು 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ನಿಮಗೆ ಜನರಲ್ ಆಗಿ 2 ಮಾರ್ಕ್ಸ್ ಕೇಳ್ತಾರೆ. ನೇಮ್ ಎನಿ 2 ಫೀಚರ್ಸ್ ಆಫ್ GST ಅಂತ ಕೇಳ್ಬೋದು, ನೇಮ್ ಅಡ್ವಾಂಟೇಜಸ್ ಆಫ್ GST ಅಂತ ಕೇಳ್ಬೋದು, ಅಥವಾ ಏನು ಟೈಪ್ಸ್ ಆಫ್ GST ಅಂದ್ರೆ ಏನು ಅಂತ ಕೇಳ್ಬೋದು. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಬೇಕಾದ್ರೆ ಕೇಳ್ಬೋದು. ಅಥವಾ ಈ ತರ ಒಂದು ನೀವೇನ್ ಲಾಂಗ್ ಆನ್ಸರ್ಸ್ ಓದ್ಕೊಂಡಿರ್ತೀರಾ ಅದರಲ್ಲೇ ಯಾವ್ದಾದ್ರು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬೇಕಾದ್ರೆ ಕೇಳ್ಬೋದು. ಸೊ ನನ್ನ ಸಜೆಷನ್ಸ್ ಏನಂದ್ರೆ ಇದ್ರ ಜೊತೆಗೆ ನೀವು ಲಾಸ್ಟ್ 2 ವರ್ಷದ 2 ಮಾರ್ಕ್ಸ್ ಕ್ವಶನ್ ಪೇಪರ್ಸ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಅಲ್ಲಿ ಅದೇ ತರ ಕ್ವಶನ್ಸ್ ನ ಬರಬಹುದು. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಾನು ಈ ವಿಡಿಯೋವನ್ನ ನಿಮಗೆ ಏನು ಈ ಒಂದು ಆನ್ಸರ್ಸ್ ಏನಿದೆ ಇದನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.